ಹಾಯ್ ಫ್ರೆಂಡ್ಸ್, ನಾಟಿ ಮಟನ್ ಸಾರು ಯಾವ ಥರ ಮಾಡೋದು ಹಳ್ಳಿ ಶೈಲಿಯಲ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪ್ರತಿಯೊಂದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೇಕು. ಅದರೊಳಗೆ ಖಾರದ ಪುಡಿ, ಮಸಾಲೆ ಪುಡಿ, ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದನ್ನು ನೀವು ಎಷ್ಟು ಚೆನ್ನಾಗಿ ಹುರ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮಟನ್ ಸಾರು. ಒಂದು ಸತಿ ಟ್ರೈ ಮಾಡಿಬೇಕಾದ್ರೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಹೆಂಗೆ ಅಂದರೆ ಗಂಧದ ಥರ ಪೇಸ್ಟ್ ಆಗಬೇಕು, ಆವಾಗೇ ಸಾರು ಟೇಸ್ಟ್ ಆಗೋದು. ಒಂದು ಸತಿ ಟ್ರೈ ಮಾಡಿ. ತರಿ ಆದರೆ ಸಾರು ಟೇಸ್ಟ್ ಬರೋಲ್ಲ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಮಟನ್ ಸಾರಿಗೆ ಯಾವ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಸಿರು ಮೆಣಸಿನ್ಕಾಯಿ ಒಂದು 3 ಹಾಕ್ಕೊಳ್ಳಿ. ಮಟನ್ ಚೆನ್ನಾಗಿ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದು ಮಾಡಿ. 1 kg ಮಟನ್ ಹಾಕಿದ್ದೀನಿ ನಾನು. 1 kg ಮಟನ್ಗೆ ಎಷ್ಟು ಮಸಾಲೆ ಬೇಕೋ ನೋಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಮಟನ್ನು ಅದರೊಳಗಡೆಗೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೃಷ್ಟಿ ಆಗಬಾರ್ದು ಅಂತ ಮಟನ್ ಸಾರಿಗೆ ಚಾಕು ಇಟ್ಕೊಂಡು ಬೆಂಕಿಲಿ ಕಾಯಿಸ್ಕೊಂಡು ಸ್ವಲ್ಪ ಕೆಂಪಳಾಗೋವರೆಗೂ, ಹೊರಗಡೆಯಿಂದ ಎಲ್ಲ ತಂದಿರ್ತೀವಲ್ವ, ಮಕ್ಕಳೆಲ್ಲ ತಿಂತಾರೆ, ಅದರಿಂದ ಅದರೊಳಗಡೆ ಹಾಕಿದ್ರೆ ಏನೋ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರಲ್ವ, ಅದೇ ನಾವು ಸ್ವಲ್ಪ ಮಾಡ್ತೀವಿ. ಅಮ್ಮವ್ರ ಮನೇಲೆಲ್ಲ ಮಾಡ್ತಾಯಿದ್ರು, ಅದೇ ಥರ ನಾವು ಮಾಡ್ತೀವಿ ಅಷ್ಟೇ. ನೋಡಿ, ಸಾಂಬಾರು ಈಗ ಫುಲ್ಲು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ.